जगदुनिया
ಅಮ್ಮ ಜಗನ್ಮಂಗಲೆ, ಜಗದ ರಕ್ಷಕಿ, ಜಗದ ಜೀವಿಗಳನ್ನು ರಕ್ಷಿಸುವ ಭಾರ ನಿನ್ನದಾಗಿದ್ದರೆ ದುಷ್ಟರ ಸಂಹಾರ ಮಾಡೋ ಭಾರ ನಿನ್ನದೇ ಅಲ್ವೇನಮ್ಮ. ತಾಯಿ ಹುಟ್ಟಿದಾಗಲೇ ತಂದೆ ತಾಯಿನ ಕಳೆದುಕೊಂಡು ಜೋಡು ಇಬ್ಬರು ತಮ್ಮಂದಿರನ್ನ ನನ್ನ ಹೆಗಲಿಗೆ ಕಟ್ಟಿಕೊಂಡು ಇಲ್ಲಿವರೆಗೂ ಕಣ್ಣೀರಿನಲ್ಲಿ ಜೀವನ ಸಾಗಿಸ್ತಾ ಬಂದೆ. ತಾಯಿ, ಈ ಬಡ ಶಾಂತಾಳ ಕಣ್ಣೀರು ಹೊಳೆಯಾಗಿ ಹರಿದು ನಿನ್ನ ಪಾದ ತೊಳೆದ್ರು ನಿನಗೆ ತೃಪ್ತಿ ಇಲ್ವೇನಮ್ಮ. ಅಮ್ಮ, ನನ್ನ ಇಬ್ಬರು ತಮ್ಮಂದರು, ಅವಳಿ ತಮ್ಮಂದರು, ಇನ್ನೊಬ್ಬ ಕಿರಿಯ ತಮ್ಮ ಅದಾವ ನೆಟ್ಟಿನಲ್ಲಿ ಕಳೆದು ಹೋದನೋ ಗೊತ್ತಿಲ್ಲ. ಅವನೆಲ್ಲಿದ್ದಾನೋ, ಹೇಗಿದ್ದಾನೋ, ಬದುಕಿದ್ದಾನೋ ಇಲ್ಲೋ ಸತ್ತಿದ್ದಾನೋ ನನಗಂತೂ ಒಂದು ತಿಳಿತಾ ಇಲ್ಲ. ಅಮ್ಮ, ಈ ಊರಿನ ಧನಿಕ ಎನಿಸಿಕೊಂಡು ಶ್ರೀರಾಮಚಂದ್ರ ನನ್ನನ್ನು ಗಾಂಧರ್ವ ರೀತಿಯಿಂದ ಮದುವೆ ಆಗಿದ್ದಾರೆ. ಮದುವೆಯಾಗಿ ಇಷ್ಟು ದಿನ ಕಳೆದರೂ ಸಹ ಸಮಾಜದ ಮುಂದೆ ನಾನು ಅವರ ಹೆಂಡತಿ ಅಂತ ಸ್ವೀಕಾರ ಮಾಡಿಲ್ಲ. ತಾಯಿ, ಆದಷ್ಟು ಬೇಗ ಅವರನ್ನು ಸ್ವೀಕಾರ ಮಾಡಿ ನನ್ನ ಕೊನೆ ಉಸಿರು ಇರುವವರೆಗೂ ಅವರ ಪಾದ ಸೇವೆ ಮಾಡುವ ಭಾಗ್ಯವನ್ನು ಕರುಣಿಸಿ ನನ್ನ ಕೈ ಹಿಡಿದು ಕಾಪಾಡು ತಾಯಿ. ನಿನ್ನಲ್ಲಿ ಸರಗುಟ್ಟಿ ಬೇಡಿಕೊಳ್ಳುವೆ. ಅಕ್ಕ, ಜಗಜ್ಯೋತಿ ಬಸವೇಶ್ವರ ಪೂಜೆ ಮಾಡಿದೇನಮ್ಮ? ಹೌದು ಬಾತಮ್ಮ. ಏನಪ್ಪ, ಕೂಲಿ ಕೆಲಸ ಮುಗಿಸ್ಕೊಂಡು ಈಗ ಬಂದೇನು? ಹೌದಮ್ಮ. ಯಾಕಮ್ಮ ಕಣ್ಣಲ್ಲಿ ನೀರು? ಅವಳಿ ಜನಿಸಿದ ತಮ್ಮನ್ನ ಕಳೆದುಕೊಂಡ ದುಃಖಕ್ಕಾಗಿಯೋ ಅಥವಾ ಈ ಪರದೇಶಿ ತಮ್ಮನ್ನ ಕಟ್ಟಿಕೊಂಡು ಮುಂದೆ ಜೀವನದ ಗತಿ ಹಂಗೆಂಬ ಬಾಧೆಯೋ, ಇಲ್ಲ ನಿನ್ನ ವಯಸ್ಸಿಗೆ ಬಂದ ಚಿಂತೆಯೋ? ಹೇಳಮ್ಮ, ಹೇಳು. ಇಲ್ಲ ತಮ್ಮ, ಇಲ್ಲ. ನಾನು ನಿನಗೆ ತಿಳಿಸದೆ ಮಹಾ ಒಂದು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ದೀನೋ ತಮ್ಮ. ಯಾಕಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರು? ಬಡ ಮನದಲ್ಲಿ ಜನಿಸಿದ ಈ ಜ್ಯೋತಿಯನ್ನು ನಂದಿಸಲು ಯಾವ ಕೋತಿ ನನ್ನ ಮಗನೇನಾದರೂ ನನ್ನ ಮೇಲೆ ಕೈ ಹಾಕಿದೇನಮ್ಮ? ಹೇಳಮ್ಮ, ಈಗಲೇ ಹೇಳು. ಆ ಪಾಪಿಯನ್ನು ದರದಲ್ಲಿ ಎಳೆದು ತಂದು ನಿನ್ನ ಪವಿತ್ರ ಪಾದ ಮೇಲೆ ಅಡ್ಡ ಹಾಕಿ ಶೀಳ್ಬಿಡ್ತೀನಿ. ಇಲ್ಲಪ್ಪ, ಇಲ್ಲ ತಮ್ಮ. ಆದರೆ ಹಾಗೇನೂ ಇಲ್ಲ. ನಾನೇ ನಿನಗೆ ತಿಳಿಸದೆ ಒಂದು ತಪ್ಪು ಮಾಡಿಬಿಟ್ಟಿದ್ದೇನಪ್ಪ. ಎಂದು ತಪ್ಪು ಮಾಡಿದ್ರೆ ನನ್ನಕ್ಕ, ಇಂದು ತಪ್ಪು ಮಾಡಿರೋಳೆ. ಛೇ ಛೇ, ಸಾಧ್ಯನೇ ಇಲ್ಲ. ಹೌದು ತಮ್ಮ, ತಪ್ಪು ಮಾಡಿದ್ದು ನಾನಲ್ಲಪ್ಪ. ನನ್ನಂಥ ಬಡ ಹೆಣ್ಣು ಮಕ್ಕಳಿಗೆ ಈ ರೂಪ ಯೌವನ ಕೊಟ್ಟಿದ್ದಾನಲ್ಲ ಭಗವಂತ, ಆ ದೇವರು, ಅವನು ತಪ್ಪು ಮಾಡಿದಾನಪ್ಪ. ಅವನು ಮಾಡಿದ. ಅಂದ್ರೆ ಏನಮ್ಮ ನಿನ್ನ ಮಾತಿನ ಅರ್ಥ? ನೋಡಪ್ಪ, ಈ ಊರಿನಲ್ಲಿ ಧನಿಕ ಎನಿಸಿಕೊಂಡವರು ನನ್ನ ಮೇಲೆ ಮನಸ್ಸು ಮಾಡಿ, ನಿಮ್ಮ ಮೇಲೆ ಮನಸ್ಸು ಮಾಡಿ, ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೇ ಬಿಟ್ಟರೆ ಆ ಜಮೀನ್ದಾರರು? ಇಲ್ಲಪ್ಪ. ಹಾಗಿದ್ದರೆ ಈಗಲೇ ಹೇಳಮ್ಮ, ಆ ಪಾಪಿಯನ್ನು ದರದರನ್ನು ಎಳೆತಂದು ನಿನ್ನ ಪವಿತ್ರವಾದ ಪಾದ ಮೇಲೆ ಅಡ್ಡ ಹಾಕಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿಸಿ ಬಿಡ್ತೀನಮ್ಮ. ಇಲ್ಲ ತಮ್ಮ, ಅವ್ರು ನನ್ನ ಮೇಲೆ ಮನಸ್ಸು ಮಾಡಿ ಗಾಂಧರ್ವ ರೀತಿಯಿಂದ ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡಿದಾರಪ್ಪ. ಅಷ್ಟೇ ಅಲ್ಲ, ಈ ಸಮಾಜದ ಎದುರಿಗೆ ನಾನು ಹೇಳ್ತೀನಿ ಅಂದ ಅವರು ಎಷ್ಟು ದಿನ ಕಳೆದ್ರು ಹೇಳೋಕೆ ಮುಂದೆ ಬರಲೇ ಇಲ್ಲಪ್ಪ. ಇದಕ್ಕೆಲ್ಲ ಏನು ಕಾರಣ ತಮ್ಮ? ಈ ನಮ್ಮ ಹಾಳಾದ ಬಡತನನ. ಅಳಬೇಡಮ್ಮ, ಅಳಬೇಡ. ನಿನಗೆ ಮೋಸ ಮಾಡಿ ತಾಳಿ ಕಟ್ಟಿದ ಆ ಜಮೀನ್ದಾರ ರಾಜವ್ರ ಮನೆ ಆಗಿರ್ಲಿ, ರವಿಯವ್ರ ಮನೆ ಆಗಿರ್ಲಿ, ಇಲ್ಲ ಇಲ್ಲ ಶ್ರೀರಾಮಚಂದ್ರನೇ ಆಗಿರ್ಲಿ, ನಿನಗೆ ಮೋಸ ಮಾಡಿ ತಾಳಿ ಕಟ್ಟಿದ ಆ ಪುಂಡನ್ನು ಹೆಡಿಮುರಿ ಹೊತ್ತು ತಂದು ಈ ಸತಿಯ ಸಂಸಾರದ ಜ್ಯೋತಿ ಎಂದು ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿಸ್ತಿದ್ರೆ ನಾನು ನಿನ್ನ ಸಹೋದರ ಬೀರನೇ ಅಲ್ಲ. ನೋಡಪ್ಪ, ನನ್ನ ಮೇಲೆ ಮನಸ್ಸು ಮಾಡಿದವರು ಬೇರೆ ಯಾರು ಅಲ್ಲಪ್ಪ, ಬಡವರ ಬಂಧು, ದೀನ ದಯಾಳು, ಅವರೇ ಆ ಶ್ರೀರಾಮಚಂದ್ರರು. ಅಕ್ಕ, 10 ಜನರಿಗೆ ಒಡೆಯನಾಗಿ ಧರ್ಮ ತುಂಬಿದ ಮನೆಯಲ್ಲಿ ದೇವರು ಎನಿಸಿಕೊಂಡಿರುವ ಶ್ರೀರಾಮಚಂದ್ರರು ಇಂಥ ಚಾಂಡಾಲ ಕೆಲಸಕ್ಕೆ ಕೈ ಹಾಕಿದ್ರೇನಮ್ಮ? ಛೇ ಛೇ, ಸತ್ಯ ನುಡಿಯುವ ಸರ್ದಾರಿ ಬಾಯಲ್ಲಿ ಸತ್ಯ ನುಡಿಯುವ ಸರ್ದಾರಿ ಸುಳ್ಳಿನ ಜಾಗಟ್ಟೆ ಬಾರಿಸಿ ಮೋಸದ ಮುತ್ತಿನ ಬೆಳೆಗಾರಿದರೆ ಆಯ್ತಮ್ಮ, ಆಯ್ತು. ಅವನು ಯಾವ ಬಲ್ಯದ ಜಮೀನ್ದಾರನೇ ಆಗಿರ್ಲಿ, 10 ಜನರ ಪ್ರೀತಿಯ ಪಾತ್ರನೇ ಆಗಿರ್ಲಿ, ಆ ವ್ಯಕ್ತಿಯನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದೇ
ಈ ನನ್ನ ಗುರಿ. ನಾನು ಬರ್ತೀನಮ್ಮ. ಶಹಬಾಸ್, ಮುಕ್ತಿ ಮಂದಿರದಲ್ಲಿ ನ್ಯಾಯ ದೊರಕಿಸಿಕೊಡುವುದು ಈ ನಿನ್ನ ಮಾತಲ್ಲ ಬೀರ. ನನ್ನಲ್ಲಿ ಶಾಶ್ವತವಾಗಿ ಉಳಿಯುವ ಈ ನಿನ್ನ ಅಕ್ಕನ ಪ್ರೀತಿ ಒಂದೇ. ಬನ್ನಿ ಧನಿಕರೇ, ಹೇಳಿ, ಈ ನಿಮ್ಮ ನಿರ್ಧಾರದ ಛಲ ಪೂರೈಸುವ ವೇಳೆ ಗತಿಸಿತು ಅಂತ ನಿಮಗೆಲ್ಲ ಚಿಂತೆನಾ? ಹಡೆದ ನನ್ನ ತಂದೆ ನನ್ನಿಂದ ದೂರ ಆದನಂತ ನಿಲ್ಲಿಸಿದೆ. ಬೀರ, ಈ ನಿನ್ನ ಅಕ್ಕ ಧರ್ಮ ತುಂಬಿದ ಮನೆಗೆ ನನ್ನ ಮಡದಿಯಾಗಿ ನನ್ನ ಮನೆ ಸೇರಿದ್ದಾಳೆ. ಅದಕ್ಕೀಗ ಅವಳನ್ನು ಕರೆದುಕೊಂಡು ಹೋಗಲು ಬಂದಿರುವೆ. ಎಂತ ಮಾತು ಧನಿಕರೇ! ನಮ್ಮ ಯೋಗ್ಯತೆಗೆ ತಕ್ಕಂತೆ, ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಇರ್ದಿದ್ರು ನಮ್ಮ ನೆಂಟಸ್ತಿಗೆ ಬೆಳೆಸಿದ್ರಲ್ಲ, ನಿಮಗೆ ದೇವರೇನಲ್ಲೋ ಮಾನವರೆಲ್ಲೋ ಒಂದು ತಿಳಿತಾ ಇಲ್ಲ. ಬರೀ ಮಾನವನೆಂದರೆ ಸಾಕಪ್ಪ ಬೀರ. ಶಾಂತ, ಯಾಕೆ ನಿನ್ನ ಕಣ್ಣಲ್ಲಿ ಕಣ್ಣೀರೇಕೆ? ಸ್ವಾಮಿ ನೋಡಿ, ನೀವು ಧನಿಕರು, ನಿಮ್ಮ ಆಸ್ತಿ ಅಂತಸ್ತಿಗೆ ತಕ್ಕನ ಹಾಗೆ ನಮ್ಮ ಹತ್ರ ಒಡವೆ ವಸ್ತ್ರ. ಗಂಡನ ಮನೆಗೆ ಏನು ತರೋದಂತ ನಿನಗೆ ಈಗ ಚಿಂತೆನಾ? ಹುಚ್ಚಿ, ಬೆಳ್ಳಿ ಬಂಗಾರ ಪಿತಾಂಬರ ಸೀರೆಗಿಂತ ಈ ನಿನ್ನ ಗುಣವೇ ಶೃಂಗಾರವಾಗಿರುವಾಗ ಆ ಒಡವೆಗೇಕೆ ಚಿಂತೆ ನಿನಗೆ? ಸದಾ ಮುತ್ತು ರತ್ನಗಳಂತೆ ಸದಾ ಶೋಭಿಸುವ ಈ ನಿನ್ನ ರೂಪ, ಅದೇ ಸಾಕು. ಹಾ ನೋಡಿ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತ ಇದ್ದೀನಿ. ದಯವಿಟ್ಟು ತಾವಿಲ್ಲ ಅಂದರೆ ಆ ಮಾತನ್ನು ನಡೆಸಿಕೊಡ್ತೀರಾ? ಅದೇನಂತ ಸಂಕೋಚವಿಲ್ಲದೆ ಕೇಳು ಶಾಂತ. ನೋಡಿ ಧಣಿ, ನನಗೆ ಎಂತ ಯಾರೂ ದಿಕ್ಕಿಲ್ಲ. ಹುಟ್ಟಿದಾಗಲೇ ತಂದೆ ತಾಯಿನ ಕಳೆದುಕೊಂಡು ನನ್ನ ಬೆನ್ನಿಗೆ ಈ ನನ್ನ ತಮ್ಮ ಯಾವಾಗಲೂ ಇದ್ದವನೇ. ನನ್ನ ಪಕ್ಕದಲ್ಲಿ ಹಕ್ಕಿಯಾಗಿ ಇವನನ್ನು ಜೋಪಾನ ಮಾಡಿದರೆ ಇಲ್ಲಿವರೆಗೂ ಅವನು ನನ್ನ ಬಿಟ್ಟಿದ್ದ ಮಾತೇ ಇಲ್ಲ. ಅದಕ್ಕಾಗಿ ಖಾಲಿಯಾಗಿರೋ ಈ ಮನೆಯಲ್ಲಿ ನನಗೆ ಆಶ್ರಯ ಅಂದರೆ ಈ ನನ್ನ ತಮ್ಮ. ಇವನನ್ನ ನನ್ನ ತವರು ಮನೆ ಉಡುಗೊರೆಯಾಗಿ ನಿಮ್ಮ ಮನೆಗೆ ಕರೆದುಕೊಂಡು ಬರಬೇಕು ಅಂತ ಇದ್ದೀನಿ. ದಯವಿಟ್ಟು ತಾವಿಲ್ಲ ಅಂದರೆ ಅವಕಾಶ ಮಾಡಿಕೊಡಿ. ನಿಮ್ಮ ಅಡಿ ಹಿಡಿದು ಬೇಡ. ಹೇಳು ಶಾಂತ, ಹೇಳು. ಬುದ್ಧಿ ಶೂನ್ಯಳಾಗಿ ಬಡಬಡಿಸುವ ಭ್ರಮೆ ಎಂಬ ನಿದ್ರೆಯಿಂದ ನೀ ಮೊದಲು ಎಚ್ಚರವಾಗು. ಅಚ್ಚರಿಯಾಗುವಂತ ಕೆಚ್ಚದ ಹೆಣ್ಣೆ ನೀನಿರುವಾಗ ರೊಚ್ಚಿನಿಂದ ಹೊಡೆದಾಡುವ ಈ ನಿನ್ನ ತಮ್ಮ ನನ್ನ ವರ್ಚಸ್ಸಿಗೆ ತಕ್ಕ ಹುಲಿ. ಈ ನಿನ್ನ ತಮ್ಮ ನಿನ್ನ ತವರಿನ ಕಾಣಿಕೆಯಾಗಿ ನನ್ನ ಮನೆಗೆ ಎಂದು ಬರಲೇಬೇಕು. ಇಂದಿನಿಂದ ಇವನೇ ನನ್ನ ಅಂಗರಕ್ಷಕ. ಸ್ವಾಮಿ, ಹಾಗಂತ ಇವನೀಗ ಶೃಂಗರಿಸಲು ಬಟ್ಟೆ ತಂದಿದ್ದೇನೆ. ಬೇರ ತೆಗೆದುಕೋ. ಒಳಗಡೆ ಹೋಗಿ ಬೇಗ ಡ್ರೆಸ್ ರೆಡಿ ಮಾಡಿಕೊಂಡು ಬಾ. ಆಯ್ತು ಮಾಮ. ಸ್ವಾಮಿ, ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವರು ಸ್ವಾಮಿ. ದೇವರು, ನೀವಾಡುವ ಒಂದೊಂದು ನುಡಿಯಲ್ಲೂ ಆ ದೇವರೇ ತುಂಬಿರೋ ಹಾಗಿದೆ. ಹುಚ್ಚಿ, ಯಾರವರ ಬಡವರು ನಿತ್ಯ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಅನ್ಯಾಯವೇ ನನ್ನ ಉಸಿರೆಂದು ಹೇಳುವ ಆ ಹೇಸಿಗಳೆಲ್ಲ ಬಡವರು. ದಾನ ಧರ್ಮ ಮಾಡದೆ ಕರ್ಮದ ಹೆಗಲಲ್ಲಿ ಕಳ್ಳ ಕದಿಮರಾಗಿ ಬಾಳುವವರೆಲ್ಲ ಬಡವರು. ಈ ನಾಡಿನ ಹೆಣ್ಣು ಜಗದ ಕಣ್ಣೆಂದು ಮರೆತು ಆ ಹೆಣ್ಣಿನ ಜೀವನವನ್ನು ಹಿಂಡಿದ ಬಂಡರೆಲ್ಲ ಬಡವರು. ತಂದೆ ತಾಯಿಗಳು ಎಂಬುದನ್ನು ಮರೆತು ಹಂದಿಯಾಗಿ ಮನೆ ಸೇರಿ ಮುತ್ತಿಟ್ಟ ಮೋಹಿನಿ ನನ್ನ ದೇವರೆಂದು ಹೇಳುವ ಆ ಕತ್ತೆಗಳೆಲ್ಲ ಬಡವರು. ಬಡ್ಡಿ ಸಾಲದ ದೊಡ್ಡಸ್ತಿಕೆಯಲ್ಲಿ ಗುಡ್ಡದಾಕಾರವಾಗಿ ಹಣ ಗಳಿಸಿಕೊಂಡ ಆ ದಡ್ಡ ರವಿರಾಜವರ್ಮರೆಲ್ಲ ಬಡವರು. ನಿತ್ಯ ಗುಣಶೀಲ ರತ್ನದಿಂದ ಪರಿಶೋಭಿಸುವ ನೀನು ಬಡವಲ್ಲ ಶಾಂತ, ನೀನು ಬಡವಲ್ಲ. ನಿಜವಾಗಿಯೂ ನೀನೇ ಶ್ರೀಮಂತಳು. ಸಾಕು ಸ್ವಾಮಿ, ಸಾಕು. ತುಂಬಾ ಹೊಗಳಬೇಡಿ ನನ್ನನ್ನ. ಹಾಗಂತ ಈ ನೆಲವನ್ನು ಮನತರಿಸಲು ಹಾಡೊಂದು ಗೀತೆಯನ್ನು. ಹೌದಾ? ಹೋಗಿಪ್ಪ, ನನಗೆ ನಾಚಿಕೆ ಆಗುತ್ತೆ ರೀ. ಇರಲಿ, ಒಂದು ನೋಡು. ಚಲುವೆ ಬಳಿಬಂದು ಸಿಹಿ ಬಸೋ ನೀರು
ಬೇಕು? ಆ ಏನು ಬೇಕು? ಮುತ್ತ? ಅಯ್ಯಯ್ಯಪ್ಪ, ನಾಚಿಕೆ ಆಗುತ್ತದೆ. ಒಂದೇ ಒಂದು ಮುತ್ತು, ಒಂದೇ ಒಂದು ಸಿಹಿ ಮುತ್ತು ಕೊಡು. ಏನು ಬೇಕು? ಅಯ್ಯಪ್ಪ, ಇಷ್ಟು ಜನರ ಮಧ್ಯಾಹ್ನ ಮಲ್ಲಪ್ಪ ಮುತ್ತಂದ್ರಿ ಬಂದ್ರೆ ಅಪ್ಪತ್ತು ಹಾ ಬೀರಣ್ಣ, ಬಂದೆ ಮಾಮ. ಬಾ ಬೀರಣ್ಣ. ಬಾ ಬೀರಣ್ಣ. ಬಂದೆ ಮಾಮ. ಬಂದು ಕೊಡು. ತೆಗೆದುಕೋ ಈ ಬಂದೂಕಣ್ಣ ಬೀರ. ಆಯ್ತು ಮಾಮ. ನೀನ್ ಹಿಡಿದಿರೋದು ಬರೋ ಬಂದೂಕನಲ್ಲ, ಈ ನನ್ನ ಜೀವ ನಿನ್ನ ಕೈಯಲ್ಲಿದೆ. ಈ ಜೀವ ಹೇಗೆ ರಕ್ಷಣೆ ಮಾಡಬೇಕೆಂದು ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಬೀರ. ಆಯ್ತು ಮಾಮ, ಆಯ್ತು. ಇಂದಿನಿಂದ ಬಡ ಜನರ ಮಾನ, ಪ್ರಾಣ ಹಾಗೂ ಶೀಲ ಹಾಗೂ ಸಿಂಧುರಗಳನ್ನು ಕಾಪಾಡುವ ದೊರೆ ನೀನಾಗಬೇಕು ಬೀರ, ನೀನಾಗಬೇಕು. ಆಯ್ತು ಮಾಮ, ಈ ನಿಮ್ಮ ಮಾತನ್ನು ಶಿರಸ ವಹಿಸಿ ಪಾಲಿಸ್ತೇನೆ.
ಅಂದು ಸಿಂಧೂರ ಲಕ್ಷ್ಮಣನಿಗೆ ಅವನ ಅಳಿಯ ನರೇಶ ಮಾತು ಕೊಟ್ಟು ನಡೆಸಿದಂತೆ ನಾನು ನಿಮ್ಮ ಮಾತು ಕೊಟ್ಟು ನಡೆಸ್ತೇನೆ. ಬಡವರಿಗೆ ಬಂಧುವಾಗಿ, ಧರ್ಮದ ಸಿಂಧುವಾಗಿ, ನಾಡ ಜನತೆಯ ರಕ್ಷಣೆಗಾಗಿ ಸದಾ ಟೊಂಕ ಕಟ್ಟಿ ನಿಂತಿರುವ ನಿಮ್ಮ ಛಲದ ಕೀರ್ತಿಯನ್ನು ನಾಡಿನ ತರಕ್ಕೆ ಹಾರಿಸಿ ಸತ್ಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ರೌಡಿಗಳಿಗೆ ನಾ ರೌಡಿ ರಾಜನಾಗಿ ಬಡ ಜನರ ಮಾನ ಪ್ರಾಣ ಶೀಲ ಸಿಂಧೂರಗಳ ರಕ್ಷಣೆಗಾಗಿ ಅಂಧರ ಬಾಳಿಗೆ ಬೆಳಕಾದ ನಿಮ್ಮ ಶ್ರೀಚರಣದ ಕೀರ್ತಿಯನ್ನು ಆಕಾಶದ ಎತ್ತರಕ್ಕೆ ಹಾರಿಸ್ತೇನೆ ಮಾಮ, ಹಾರಿಸ್ತೇನೆ. ಇದು ನಿನ್ನ ಪಾದರಾಣೆಗೂ ಸತ್ಯ. ಹೇಳು ಸಂತೋಷ ಬೀರ, ಸಂತೋಷ. ಹೇಳು, ನೀ ನನ್ನ ಅಳಿಯನಾಗಿ ಸಿಗಬೇಕಾದರೆ ನಾ ಯಾವ ಜನ್ಮದ ಪುಣ್ಯವೂ ನಾ ಕಾಣೆ. ನಡೆ, ನಾ ಕಟ್ಟಿದ ಆಶಾ ಗೋಪುರಕ್ಕೆ ಸದಾ ಕಳಸನಾಗಿ ಮೆರೆಯುತ್ತಿರು. ಅಂದಾಗ ಬಸಿರು ತುಂಬಿದ ನಾರಿಯರು ತಮಗೆ ಹುಟ್ಟುವ ಮಕ್ಕಳಿಗೆ ನಮ್ಮ ಹೆಸರನ್ನು ಕರೆಯುವರು. ಸದಾ ಶ್ರೀಮಂತರ ಗರ್ಜನೆಗೆ ಕುಸಿಯುವ ಬಡವರ ಬಾಳಿಗೆ ಹೆಗಲು ಕೊಟ್ಟು ಅವರ ಬಂಧನ ಬಿಡಿಸುವ ಬಾಂಧವರು ನಾವಾಗಬೇಕು ಬೀರ. ಯಾಕೆ ಶಾಂತ? ಹ್ಞೂನ್ರಿ, ಮತ್ತೆ ಎಷ್ಟೇ ಆಗ್ಲಿ ನನ್ನ ತಮ್ಮ ಅಲ್ವೇ, ಸಾಮಾನ್ಯನ ಬಾಹುಬಲಿ ಒನ್ನೂರ ರಾಜ ಹುಲಿ ಇದ್ದಂಗ. ಹಾಗಂತ ವೇಳೆ ಆಯ್ತು, ನಡೆಯಿರಿ ನಮ್ಮ ಮನೆಗೆ ಹೋಗೋಣ. ಆ ಮನೆಗೆ ಬನ್ನಿ ಮಾಮ. ಹೋಗೋಣ ಅಂತೀರಾ? ಹೋಗೋಣ. ಇನ್ನೊಂದು ಗೀತೆಯನ್ನು ಈ ಸಂತೋಷದ ಸಮಯದಲ್ಲಿ ಹೇಳ್ರಿ, ಮತ್ತೆ ಹಂಗೆ ಹೇಳಿ ಮತ್ತೆ ಹೊಂಟೆ ಬಿಟ್ರಲ್ಲ. ನನ್ನ ಮನೆಗೆ ಕರೆದುಕೊಂಡು ಹೋಗುವ ಆತುರ ಅಷ್ಟೇ, ಮತ್ತೇನು ಇಲ್ಲ. ಬಂದೆ 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 ನಾನು ಸಿದ್ಧವಾಗೇ ನಿಂತಿದ್ದೇನ್ರಿ. ತಮ್ಮಯ್ಯ ತೆಗಿ ಬಂದಕ್ಕೋ.
ಅದ ನೋಡ್ರಿ ಒಣ್ಣೂರು ಹುಡುಗಿಯರ ಕಡೆ ನಾನು ತಮಗ್ ಆಗದೆ ಇರ್ಲಿ ಯವ್ವ ವಯಸ್ಸಲ್ಲಿ ಅಂತೂ ನನಗಿಂತ ಸಣ್ಣವು. ಹಿಂಗ ಮತ್ತ ತಪ್ಪಾತ್ರಿ ಧನಿಗಳೇ ಅಷ್ಟೇ. ದೊಡ್ಡವರಾಗ್ಬಿಟ್ರೆ ಮಾಮ ಮಾಮ ಈಗರ ಲಗ್ನ ಆಗಿವಿ ಆಗ್ಲೇ ದೊಡ್ಡವರಾಗ್ಬಿಟ್ರಿ ಮುಂದೆ ಹೆಂಗ್ ನನ್ನ ಬಾಳೆ ನಡೀರಿ. ಹಾಗಂತ ಬೇಳೆ ಆಯ್ತು, ನಡೀರಿ ನಮ್ಮ ಮನೆಗೆ ಹೋಗೋಣ. ಬರ್ರಿ ನಡ್ರಿ ನಡ್ರಿ. ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಈ ಸೀಮೋದಿ ಬೆಟ್ಟಕ್ಕೆಲ್ಲ ನಾನೇ ಪಟ್ಟದ ರಾಜನೆಂದು ಅಟ್ಟಹಾಸದಿ ಮೆರೆಯುವ ನಿನ್ನ ಗಟ್ಟ ಸರ್ಪ ಉರಬೇಕಾದರೆ ನಾನಿಂದು ಸ್ನೇಹ ಬಯಸಲೇಬೇಕು. ಶ್ರೀರಾಮಚಂದ್ರ ಈ ಊರಿಗೆಲ್ಲ ನನ್ನ ಮಗಳೇ ರವಿಚಂದ್ರನೆಂದು ಹಗಲು ಗಣಸು ಕಾಣುತ್ತಿರುವ ನಿನಗೆ ಮೊದಲು ನಿನ್ನ ತಂದೆಯ ಕೊಲೆಯಾಗಬೇಕು. ಆಗ ತೀರುತ್ತದೆ ನಮ್ಮ ಅಣ್ಣ ತಮ್ಮರ ಸೇಡು. ಶ್ರೀರಾಮ ಮಾಪು ಜನಾಂಗದ ತಲೆಯಲ್ಲಿ ವಿಷ ಬೀಜ ಬಿತ್ತಿ ಆ ಶಾಂತಿಯ ಕೈ ಹಿಡಿದು ಸಿಂಹಾಸನಾಗಿ ಮೆರೆಯಬೇಕೆಂದಿರುವ ನಿನಗೆ ಆ ರೂಪವತಿ ಶಾಂತಿಯನ್ನು ನಾವು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ರವಿವರ್ಮನೇ ಅಲ್ಲ.